ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾನು ನೆಲಗಡಲೆಯ ಚಿಕ್ಕಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೆಲಗಡಲೆ ಚಿಕ್ಕಿ ಮಾಡೋದಕ್ಕೆ ನಾನಿವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ 1/4 kg ಆಗುವಷ್ಟು ಸಿಪ್ಪೆ ಇರುವ ನೆಲಗಡಲೆಯನ್ನು ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡುವಾಗ ಗ್ಯಾಸನ್ನು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದು ಸೇದು ಹೋಗಬಾರ್ದು ಅಂತ ಕೆಲವರು ಇದಕ್ಕೆ ಮರಳನ್ನು ಸೇರಿಸ್ಕೊಂಡು ಕೂಡ ಫ್ರೈ ಮಾಡ್ತಾರೆ. ಇದು ಫ್ರೈ ಆಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನು ತಣ್ಣಗಾಗೋದಕ್ಕೆ ಬಿಡಿ. ಇದು ಈ ಥರ ತಣ್ಣಗಾದ ಮೇಲೆ ಇದರ ಸಿಪ್ಪೆಯನ್ನು ಬಿಡಿಸ್ಕೊಳ್ಳಿ, ಅದು ಕ್ರಿಸ್ಪಿಯಾಗಿ ಬರುತ್ತೆ. ನೆಲಗಡಲೆ ಈ ಥರ ಸಿಪ್ಪೆ ತೆಗೆದು ಮಾಡೋದು ನಿಮಗೆ ಕಷ್ಟ ಅನಿಸಿದ್ರೆ ಡೈರೆಕ್ಟ್ ನೆಲಗಡಲೆ ಕಾಳುಗಳನ್ನು ಯೂಸ್ ಮಾಡ್ಬೋದು, ಅದು ಇನ್ನೂ ಈಸಿ ಆಗುತ್ತೆ. ನೆಲಗಡಲೆಯಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರೋದ್ರಿಂದ ಇದನ್ನು ತಿನ್ನೋದು ಒಳ್ಳೆಯದು. ಈ ಥರ ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗಿಲ್ಲ ಅಂದರೆ ಚಿಕ್ಕಿ ಮಾಡ್ಕೊಂಡು ತಿನ್ನಿ, ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಎಲ್ಲ ನೆಲಗಡಲೆಗಳನ್ನು ಒಡೆದು ಸಪ್ರೇಟಾಗಿ ಕಾಳುಗಳನ್ನು ತೆಗೆದಿದ ಮೇಲೆ ಇದರ ಮೇಲ್ಗಡೆ ಇರುವ ಸಿಪ್ಪೆಯನ್ನು ತೆಗೆಯೋದಕ್ಕೆ ಮತ್ತು ಕಾಳುಗಳನ್ನು 2 ಭಾಗ ಥರ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅದನ್ನು ಈ ಥರ ರಬ್ ಮಾಡ್ತಾ ಇದ್ದೀನಿ. ಈ ಥರ ರಬ್ ಮಾಡೋದ್ರಿಂದ ನೆಲಗಡಲೆ 2 ಭಾಗ ಆಗುತ್ತೆ ಈಸಿಯಾಗಿ. ನಂತರ ಈ ಸಿಪ್ಪೆಗಳನ್ನು ಸಪ್ರೇಟ್ ಮಾಡೋದಕ್ಕೆ ನಾನಿಲ್ಲಿ ಇದನ್ನು ಈ ಥರ ಗೇರ್ಕೊಳ್ತಾ ಇದ್ದೀನಿ. ಈ ಥರ ಕ್ಲೀನಾಗಿ ತೆಗೆದಿದ ಮೇಲೆ ನನಗಿಲ್ಲಿ 3/4 ಕಪ್ ಆಗುವಷ್ಟು ನೆಲಗಡಲೆ ಕಾಳು ಸಿಕ್ಕಿದೆ. ಇದೇ ಸೇಮ್ ಕಪ್ನ ಅಳತೆಯಲ್ಲಿ ಬೆಲ್ಲವನ್ನು ಕೂಡ ತಗೊಳ್ಬೇಕು. ಬೆಲ್ಲ ಬೇಗ ಕರಗಲಿ ಅಂತ ನಾನಿಲ್ಲಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಗ್ಯಾಸ್ ಮೇಲೆ ಬೆಲ್ಲವನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕರಗೋದಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಕರಗಿ ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದನ್ನು ಸೋಸ್ಕೊಳ್ಬೇಕು. ಬೆಲ್ಲದಲ್ಲಿ ಹೊಯ್ಗೆ ಅಥವಾ ಚಿಕ್ಕ ಪುಟ್ಟ ಕಸಗಳೇನಾದರೂ ಇದ್ದರೆ ಅದು ಹೋಗುತ್ತೆ. ಅದೇ ಸಮಯದಲ್ಲಿ ನೆಲಗಡಲೆ ಪಾಕ ಹಾಕೋದಕ್ಕೋಸ್ಕರ ನಾನಿಲ್ಲಿ ಪ್ಲೇಟಿಗೆ ಮತ್ತು ಚಪಾತಿ ಕೋಲಿಗೆ ಎಣ್ಣೆಯನ್ನು ಹಚ್ಚಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪ್ಲೇಟ್ನ ಬದಲಿಗೆ ನೀವು ಟ್ರೇ ಕೂಡ ಯೂಸ್ ಮಾಡ್ಬೋದು. ನಂತರ ಬೆಲ್ಲವನ್ನು ಮತ್ತೆ ಪುನಃ ಬಿಸಿ ಮಾಡೋದಕ್ಕಾಗಿ ನಾನಿಲ್ಲಿ ಗ್ಯಾಸ್ ಮೇಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಚಿಕ್ಕಿ ಮಾಡುವಾಗ ಪಾಕ ಮಾಡ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್. ಪಾಕ ಸರಿಯಾಗಿ ಬಂದಿಲ್ಲ ಅಂದರೆ ಚಿಕ್ಕಿ ತೆಗೆಯೋದಕ್ಕೆ ಬರೋದಿಲ್ಲ. ಗಟ್ಟಿ ಪಾಕ ಮಾಡಿಕೊಂಡ್ರೆ ಈಸಿಯಾಗಿ ಅದು ತೆಗೆಯೋದಕ್ಕೆ ಬರುತ್ತೆ, ತಿನ್ನೋದಕ್ಕೆ ಕೂಡ ಕ್ರಿಸ್ಪಿಯಾಗಿ ಇರುತ್ತೆ. ಪಾಕ ಸರಿಯಾಗಿ ಬಂದಿದೆಯಾ ಅಂತ ನೋಡೋದಕ್ಕೆ ಪ್ಲೇಟ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 1-2 ಡ್ರಾಪ್ಸ್ ಪಾಕವನ್ನು ಹಾಕಿದರೆ ನಿಮಗೆ ಗೊತ್ತಾಗುತ್ತೆ. ಅದು ಈಸಿಯಾಗಿ ಎಳೆ ಥರ ಬಂದರೆ ಅದು ಸರಿಯಾಗಿದೆ ಅಂತ ಅರ್ಥ. ಪ್ಲೇಟಿಂದ ಈ ಥರ ಬಿಟ್ಕೊಂಡು ಈ ಥರ ಎಳೆಯೋದಕ್ಕೆ ಬರಬೇಕು. ಶೈನಿಂಗ್ ಆಗಿ ಬಂದಿದೆ ನೋಡಿ, ಈ ಥರ ಆದರೆ ಸಾಕು. ಇವಾಗ ಇದಕ್ಕೆ ನೆಲಗಡಲೆಯ ಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು 2 ರಿಂದ 3 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ. ನಂತರ ಇದನ್ನು ಪ್ಲೇಟಿಗೆ ಹಾಕಿ ಸ್ಪ್ರೆಡ್ ಮಾಡಿ ಚಪಾತಿ ಕೋಲಿನಿಂದ ಅದನ್ನು ಲೆವೆಲ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ಚಾಕುವಿನಿಂದ ಇದ್ರ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ತಣ್ಣಗಾದರೆ ಮಾರ್ಕ್ ಮಾಡೋದಕ್ಕೆ ಆಗೋದಿಲ್ಲ, ಗಟ್ಟಿಯಾಗಿಬಿಡುತ್ತೆ. ಮಾರ್ಕ್ ಮಾಡಿದ ಮೇಲೆ ಮಿನಿಮಮ್ ಅರ್ಧ ಗಂಟೆ ಆದರೂ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದನ್ನು ಬಿಡಿಸ್ಕೊಂಡ್ರೆ ಅದು ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ.
ನೆಲಗಡಲೆ ಚಿಕ್ಕಿಯಲ್ಲಿ ಗಟ್ಟಿ ಪಾಕ ಮಾಡಿಕೊಂಡ್ರೆ ಸಾಕು, ಚಿಕ್ಕಿ ಸರಿಯಾಗಿ ಬರುತ್ತೆ. ಒಂದು ಚಿಕ್ಕಿಯನ್ನು ನಾನು ಕಟ್ ಮಾಡಿ ತೋರಿಸ್ತೀನಿ, ಅದು ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ. ಇದು ತಿನ್ನೋದಕ್ಕೆ ಕೂಡ ಕ್ರಿಸ್ಪಿಯಾಗಿ ಬಂದಿರುತ್ತೆ. ನಾನು ಹೇಳ್ಕೊಟ್ಟಿರುವಂಥ ನೆಲಗಡಲೆ ಚಿಕ್ಕಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.